ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಸೆಕೆಂಡ್ ಸೆಮಿಸ್ಟರ್ ಬಿಸಿನೆಸ್ ಎಕನಾಮಿಕ್ಸ್ ನಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನ ಕುರಿತು ಚರ್ಚೆ ಮಾಡೋಣ. ಮೊದಲು 5 ಮತ್ತು 15 ಅಂಕಕ್ಕೆ ಟೋಟಲ್ 8 ಟಾಪಿಕ್ ಇದೆ. 8 ಟಾಪಿಕ್ ನಲ್ಲಿ ಯಾವ್ದಾದ್ರು 4 ಟಾಪಿಕ್ ನ ಕಂಪ್ಲೀಟ್ ನೀವು ಕ್ವಶನ್ಸ್ ನ ನೋಡ್ಕೊಂಡ್ರೆ ನೀವು ಪೇಪರ್ ನ ಬರೀಬಹುದು. ಯಾಕಂದ್ರೆ ಪ್ರತಿ ಟಾಪಿಕ್ ಮೇಲೆ 2 ಪ್ರಶ್ನೆ ಬರುತ್ತೆ. ಆದ್ರಿಂದ ನೀವು ಕ್ವಶನ್ ಪೇಪರ್ ನಲ್ಲಿ ಬರಿಬೇಕಾಗಿರುವಂತಹ ಆನ್ಸರ್ಸ್ ಗೆ ಇದರಲ್ಲಿ ಯಾವ್ದಾದ್ರು 4 ಟಾಪಿಕ್ ನ ನೀವು ಪ್ರಿಪೇರ್ ಆದ್ರೆ ಸಾಕು, ಪೂರ್ತಿಯಾಗಿ ಅಂಕಗಳನ್ನ ಪಡ್ಕೋಬಹುದು. ಮೊದಲೇದ್ದು ಲಕ್ಷಣಗಳು ಮತ್ತು ಸಮತೋಲನದ ಮೇಲೆ ಪ್ರಶ್ನೆ ಇರುತ್ತೆ. ಅಂದ್ರೆ ಫೀಚರ್ಸ್ ಮತ್ತು ಇಕ್ವಿಲಿಬ್ರಿಯಂ ಬರೆಯೋದಕ್ಕೆ ಹೇಳಿರ್ತಾರೆ. 4 ಮಾರುಕಟ್ಟೆ ಫೀಚರ್ಸ್, 4 ಮಾರ್ಕೆಟ್ ಇವೆ. 4 ಮಾರ್ಕೆಟ್ ನ ಲಕ್ಷಣಗಳನ್ನ ಮತ್ತು ಅದರ ಸಮತೋಲನ ಹೇಗೆ ಸಾಧಿಸ್ತೀವಿ ಅನ್ನೋ ಥಿಯರಿನ ನೀವು ನೋಡ್ಕೋಬೇಕಾಗತ್ತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್, ಏಕಸ್ವಾಮ್ಯ ಮಾರುಕಟ್ಟೆ, ಮೋನೋಪೋಲಿ ಮಾರ್ಕೆಟ್, ಸ್ವಾಮ್ಯಯುತ ಮಾರುಕಟ್ಟೆ, ಮೋನೋಪೋಲಿಸ್ಟಿಕ್ ಮಾರ್ಕೆಟ್, ಅಲ್ಪ ಜನಸ್ವಾಮ್ಯ ಮಾರುಕಟ್ಟೆ, ಒಲಿಗೋಪೋಲಿ ಮಾರ್ಕೆಟ್. 4 ಮಾರ್ಕೆಟ್ ನ ಫೀಚರ್ಸ್, ಸಮತೋಲನ, ಈಕ್ವಿಲಿಬ್ರಿಯಂ, ಇದು 1ನೇ ಟಾಪಿಕ್. ಇದ್ರ ಮೇಲೆ 2 ಪ್ರಶ್ನೆ ಇರುತ್ತೆ. ಸೆಕೆಂಡ್, ಬೆಲೆ ಮತ್ತು ಉತ್ಪನ್ನ ನಿರ್ಧಾರ, ಪ್ರೈಸ್ ಅಂಡ್ ಔಟ್ಪುಟ್ ಡಿಸಿಷನ್ ಮೇಲೆ ಇರುತ್ತೆ. ಅಗೇನ್ ಸೇಮ್ 4 ಮಾರ್ಕೆಟ್ ನ ಬೆಲೆ ಕಂಡುಹಿಡಿಯೋದು, ಉತ್ಪನ್ನದ ಹೆಂಗ್ ನಿರ್ಧಾರ ಆಗುತ್ತೆ ಅನ್ನೋ ಡಯಾಗ್ರಾಮ್ ವಿತ್ ಆನ್ಸರ್ ಬರೆಯೋದನ್ನ ನೀವು ನೋಡ್ಕೋಬೇಕಾಗುತ್ತೆ. ಇದು ಸೆಕೆಂಡ್ ಟಾಪಿಕ್. ಇದ್ರ ಮೇಲೆ 2 ಪ್ರಶ್ನೆ ಇರುತ್ತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್, ಏಕಸ್ವಾಮ್ಯ ಮಾರುಕಟ್ಟೆ, ಮೋನೋಪೋಲಿ ಮಾರ್ಕೆಟ್, ಸ್ವಾಮ್ಯಯುತ ಮಾರುಕಟ್ಟೆ, ಮೋನೋಪೋಲಿಸ್ಟಿಕ್ ಮಾರ್ಕೆಟ್, ಅಲ್ಪ ಜನ ಸ್ವಾಮ್ಯ ಮಾರುಕಟ್ಟೆ, ಒಲಿಗೋಪೋಲಿ ಮಾರ್ಕೆಟ್. ಬೆಲೆ ಮತ್ತು ಉತ್ಪನ್ನ ನಿರ್ಧಾರ, ಪ್ರೈಸ್ ಅಂಡ್ ಔಟ್ಪುಟ್ ಡಿಸಿಷನ್ ಕೇಳ್ತಾರೆ. ಇನ್ನು ಥರ್ಡ್ ಟಾಪಿಕ್ ಸಿದ್ಧಾಂತ. 2 ಸಿದ್ಧಾಂತ ಇದೆ. ಒಂದು ಲಾಭದ ಆವಿಷ್ಕಾರ ಸಿದ್ಧಾಂತ, ಒಂದು ಲಾಭದ ಗಂಡಾಂತರ ಸಿದ್ಧಾಂತ, ಇನೋವೇಷನ್ ಥಿಯರಿ, ರಿಸ್ಕ್ ಅನ್ಸರ್ಟಿನಿಟಿ ಥಿಯರಿ. 2 ಥಿಯರಿನ ನೋಡ್ಕೊಳ್ಳಿ, ಸಿದ್ಧಾಂತಗಳನ್ನ ನೋಡ್ಕೊಳ್ಳಿ. 4ನೇ ಟಾಪಿಕ್ ವ್ಯತ್ಯಾಸ ಕೇಳ್ತಾರೆ. ಒಂದು ಪ್ರಶ್ನೆನ ಆರ್ಥಿಕ ಲಾಭ ಮತ್ತು ಲೆಕ್ಕದ ಲಾಭದ ನಡುವಿನ ವ್ಯತ್ಯಾಸ ತಿಳಿಸಿ. ಎಕನಾಮಿಕ್ ಪ್ರಾಫಿಟ್ ಅಂಡ್ ಅಕೌಂಟಿಂಗ್ ಪ್ರಾಫಿಟ್ ಡಿಫರೆನ್ಸ್, ಒಟ್ಟು ಲಾಭ ಮತ್ತು ನಿವ್ವಳ ಲಾಭದ ನಡುವಿನ ವ್ಯತ್ಯಾಸ, ಗ್ರಾಸ್ ಪ್ರಾಫಿಟ್ ನೆಟ್ ಪ್ರಾಫಿಟ್ ಡಿಫರೆನ್ಸ್, ಮಾರುಕಟ್ಟೆ ಬೆಲೆ ಮತ್ತು ಸಾಮಾನ್ಯ ಬೆಲೆ ನಡುವಿನ ವ್ಯತ್ಯಾಸ, ಮಾರ್ಕೆಟ್ ಪ್ರೈಸ್ ಅಂಡ್ ನಾರ್ಮಲ್ ಪ್ರೈಸ್ ಡಿಫರೆಂಟ್. ಈ 3 ಮೇಲೆ ಒಂದು ಪ್ರಶ್ನೆ ನಿಮಗೆ ಕಂಪಲ್ಸರಿ ಪೇಪರ್ ಅಲ್ಲಿ ಬರುತ್ತೆ ವ್ಯತ್ಯಾಸದ ಮೇಲೆ. 5ನೇ ಟಾಪಿಕ್ ವ್ಯಾಪಾರ ಚಕ್ರ, ಬಿಸ್ನೆಸ್ ಸೈಕಲ್ ಮೇಲೆ 2 ಪ್ರಶ್ನೆ ಇರುತ್ತೆ. ವ್ಯಾಪಾರ ಚಕ್ರದ ಹಂತಗಳನ್ನ ವಿವರಿಸಿರಿ, ಫೇಸಸ್ ಆಫ್ ಬಿಸ್ನೆಸ್ ಸೈಕಲ್. ವ್ಯಾಪಾರ ಚಕ್ರದ ಲಕ್ಷಣಗಳನ್ನ ವಿವರಿಸಿರಿ, ಫೀಚರ್ಸ್ ಆಫ್ ಬಿಸ್ನೆಸ್ ಸೈಕಲ್. ವ್ಯಾಪಾರ ಚಕ್ರದ ಪರಿಣಾಮಗಳನ್ನ ವಿವರಿಸಿರಿ, ಎಫೆಕ್ಟ್ಸ್ ಆಫ್ ಬಿಸ್ನೆಸ್ ಸೈಕಲ್. ವ್ಯಾಪಾರ ಚಕ್ರದ ನಿಯಂತ್ರಣ ಅಥವಾ ಪರಿಹಾರದ ಕ್ರಮಗಳನ್ನ ವಿವರಿಸಿರಿ, ರಿಲೀಫ್ ಮೆಜರ್ಸ್ ಆಫ್ ಬಿಸ್ನೆಸ್ ಸೈಕಲ್. ಇನ್ನು ಲೆಕ್ಕಗಳಿರುತ್ತೆ. 2 ಪ್ರಾಬ್ಲಮ್ಸ್ ಇದೆ. ಒಂದು 15 ಮಾರ್ಕ್ಸ್ ಗೆ ಫಿಕ್ಸ್ ಕೇಳ್ತಾರೆ. ಆರ್ಥಿಕ ಲಾಭ, ಲೆಕ್ಕದ ಲಾಭ ಕಂಡುಹಿಡಿಯುವ ಒಂದು ಲೆಕ್ಕ ಇದೆ. ಬೇಡಿಕೆ ಮತ್ತು ಪೂರೈಕೆ ಮೇಲೆ ಒಂದು ಲೆಕ್ಕ ಇದೆ. 2 ಲೆಕ್ಕದ ಒಂದು ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಹೇಗೆ ಸಾಲ್ವ್ ಮಾಡೋದು ಅನ್ನೋದು ನಾನು ತಿಳಿಸ್ತೀನಿ. ಇನ್ನು ನೆಕ್ಸ್ಟ್ ಟಾಪಿಕ್ ಬೆಲೆ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಬೆಲೆ ನೀತಿಯ ಉದ್ದೇಶ ಮತ್ತು ವಿಧಾನಗಳನ್ನ ವಿವರಿಸಿರಿ, ಪ್ರೈಸಿಂಗ್ ಪಾಲಿಸಿ ಆಬ್ಜೆಕ್ಟಿವ್ಸ್ ಅಂಡ್ ಟೈಪ್ಸ್. ಬೆಲೆ ದುರಿನತ್ವದ ಕಾರಣಗಳು ಮತ್ತು ಅನುಕೂಲತೆಯನ್ನ ವಿವರಿಸಿರಿ, ಬೆಲೆ ಪ್ರೈಸ್ ಲೀಡರ್ಶಿಪ್ ಅಡ್ವಾಂಟೇಜಸ್ ಅಂಡ್ ರೀಸನ್ಸ್. ಇನ್ನು ಟಿಪ್ಪಣಿ ಬರೆಯಿರಿ ಅಂತ ಒಂದು ಟಾಪಿಕ್ ಇದೆ. ಕೊಂಕು ಬೇಡಿಕೆ ರೇಖೆ, ಕಿಂಕ್ಡ್ ಡಿಮ್ಯಾಂಡ್ ಕರ್ವ್, ಆಡಳಿತ ಅಥವಾ ನಿರ್ವಹಣಾತ್ಮಕ ಬೆಲೆ, ಅಡ್ಮಿನಿಸ್ಟ್ರೇಟಿವ್ ಪ್ರೈಸ್, ವಸ್ತುವಿನ ಪ್ರಭೇದ, ಪ್ರಾಡಕ್ಟ್ ಡಿಫರೆನ್ಶಿಯೇಷನ್, ಇದರ ಮೇಲೆ ಟಿಪ್ಪಣಿ ಬರೆಯೋದು ಕೇಳ್ತಾರೆ. ಟೋಟಲಿ 8 ಟಾಪಿಕ್ ಮೇಲೆ ನಿಮಗೆ ಕ್ವಶನ್ಸ್ ಬರುತ್ತೆ. ಇದರಲ್ಲಿನೇ ಕ್ವಶನ್ಸ್ ಇರುತ್ತೆ, ಔಟ್ ಆಫ್ ಔಟ್ ಕ್ವಶನ್ಸ್. ಇಷ್ಟು ಕ್ವಶನ್ಸ್ ಓದ್ಕೊಂಡ್ರೆ ನೀವು ಸಾಕು, ಪೂರ್ತಿಯಾಗಿ ಅಂಕಗಳನ್ನ ಪಡ್ಕೋಬಹುದು. ಇನ್ನು 2 ಮಾರ್ಕ್ಸ್ ಗೆ ಸಂಬಂಧಪಟ್ಟಂತೆ ಮೊದಲನೇದು 1ನೇ ಟಾಪಿಕ್, ಅಂದ್ರೆ ಇದನ್ನು ಕೂಡ ನೀವು ಟಾಪಿಕ್ ವೈಸ್ ನೋಡ್ಕೋಬೇಕಾಗತ್ತೆ. ಒಂದು ಪ್ರಶ್ನೆ ವ್ಯಕ್ತಿ ಮೇಲೆ ಕೇಳ್ತಾರೆ. ಪರಿಪೂರ್ಣ ಪೈಪೋಟಿಯನ್ನು ಪ್ರತಿಪಾದಿಸಿದವರು ಯಾರು? ಹೂ ಪ್ರಪೋನ್ಡ್ ಪರ್ಫೆಕ್ಟ್ ಕಾಂಪಿಟೇಷನ್. ನೆಕ್ಸ್ಟ್, ಸ್ವಾಮ್ಯಯುತ ಪೈಪೋಟಿಯನ್ನ ಪ್ರತಿಪಾದಿಸಿದವರು ಯಾರು? ಹೂ ಪ್ರಪೌಂಡೆಡ್ ಮೋನೋಪೋಲಿಸ್ಟಿಕ್ ಕಾಂಪಿಟೇಷನ್. ಲಾಭದ ಗಂಡಾಂತರ ಸಿದ್ಧಾಂತ ಪ್ರತಿಪಾದಿಸಿದವರು ಯಾರು? ಹೂ ಪ್ರಪೌಂಡೆಡ್ ರಿಸ್ಕ್ ಥಿಯರಿ ಆಫ್ ಪ್ರಾಫಿಟ್. ಲಾಭದ ಆವಿಷ್ಕಾರ ಸಿದ್ಧಾಂತ ಪ್ರತಿಪಾದಿಸಿದವರು ಯಾರು? ಹೂ ಪ್ರಪೌಂಡೆಡ್ ಇನೋವೇಷನ್ ಥಿಯರಿ ಆಫ್ ಪ್ರಾಫಿಟ್. ಈ 4 ವ್ಯಕ್ತಿಗಳಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಬರುತ್ತೆ. ಪ್ರತಿಪಾದಿಸಿದವರು ಯಾರು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಮಾರುಕಟ್ಟೆ ಮೇಲೆ 2 ಪ್ರಶ್ನೆ ಬರುತ್ತೆ. ಮಾರುಕಟ್ಟೆನ ವ್ಯಾಖ್ಯಾನಿಸಿ, ವಾಟ್ ಈಸ್ ಮಾರ್ಕೆಟ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದರೇನು? ವಾಟ್ ಈಸ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್. ಏಕಸ್ವಾಮ್ಯ ಮಾರುಕಟ್ಟೆ ಎಂದರೇನು? ವಾಟ್ ಈಸ್ ಮೋನೋಪೋಲಿ ಮಾರ್ಕೆಟ್. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಎಂದರೇನು? ವಾಟ್ ಈಸ್ ಮೋನೋಪೋಲಿಸ್ಟಿಕ್ ಮಾರ್ಕೆಟ್. ಅಲ್ಪ ಜನ ಸ್ವಾಮ್ಯ ಮಾರುಕಟ್ಟೆ ಎಂದರೇನು? ವಾಟ್ ಈಸ್ ಒಲಿಗೋಪೋಲಿ ಮಾರ್ಕೆಟ್. ಇನ್ನು ನೆಕ್ಸ್ಟ್ ಟಾಪಿಕ್ ಮಾರುಕಟ್ಟೆಯಲ್ಲಿ ಬರುವಂತಹ ಕೆಲವೊಂದು ಶಬ್ದಗಳಿದೆ. ಆ ಶಬ್ದದಲ್ಲಿ 2 ಪದದ ಮೇಲೆ ಅರ್ಥ ಕೇಳ್ತಾರೆ. ಏಕಸ್ವಾಮ್ಯ ಎಂದರೇನು? ವಾಟ್ ಈಸ್ ಮೋನೋಪೋಲಿ. ಶಾಸನಾತ್ಮಕ ಏಕಸ್ವಾಮ್ಯ ಎಂದರೇನು? ವಾಟ್ ಈಸ್ ಲೀಗಲ್ ಮೋನೋಪೋಲಿ. ನೈಸರ್ಗಿಕ ಏಕಸ್ವಾಮ್ಯ ಎಂದರೇನು? ವಾಟ್ ಈಸ್ ನ್ಯಾಚುರಲ್ ಮೋನೋಪೋಲಿ. ತಾರತಮ್ಯ ಎಂದರೇನು? ವಾಟ್ ಈಸ್ ಡಿಸ್ಕ್ರಿಮಿನೇಷನ್. ಡಂಪಿಂಗ್ ಎಂದರೇನು? ವಾಟ್ ಈಸ್ ಡಂಪಿಂಗ್. ಕಾರ್ಟೆಲ್ ಎಂದರೇನು? ವಾಟ್ ಈಸ್ ಕಾರ್ಟೆಲ್. ಆವಿಷ್ಕಾರ ಎಂದರೇನು? ವಾಟ್ ಈಸ್ ಇನೋವೇಷನ್. 4th ಟಾಪಿಕ್ ಬೆಲೆ ಮೇಲೆ ಕೇಳ್ತಾರೆ. ಬೆಲೆ ತಾರತಮ್ಯ ಎಂದರೇನು? ವಾಟ್ ಈಸ್ ಅ ಪ್ರೈಸ್ ಡಿಸ್ಕ್ರಿಮಿನೇಷನ್. ದ್ವಂದ್ವ ಬೆಲೆ ಎಂದರೇನು? ವಾಟ್ ಈಸ್ ಡ್ಯುಯಲ್ ಪ್ರೈಸ್. ಬೆಲೆ ಕಡಿತ ಎಂದರೇನು? ವಾಟ್ ಈಸ್ ಪ್ರಿಡಿಯೋಟರಿ ಪ್ರೈಸಿಂಗ್.
ಕಾಯ್ದಿರಿಸಿದ ಅಥವಾ ಕಾಯ್ದಿಟ್ಟ ಬೆಲೆ ಎಂದರೇನು? ವಾಟ್ ಈಸ್ ರಿಸರ್ವ್ ಪ್ರೈಸ್? ವರ್ಗಾವಣೆ ಬೆಲೆ ಎಂದರೇನು? ವಾಟ್ ಈಸ್ ಅ ಟ್ರಾನ್ಸ್ಫರ್ ಪ್ರೈಸ್? ಪೂರ್ಣ ವೆಚ್ಚ ಬೆಲೆ ಎಂದರೇನು? ವಾಟ್ ಈಸ್ ಅ ಫುಲ್ ಕಾಸ್ಟ್ ಪ್ರೈಸ್? ಬೆಲೆ ನೀತಿ ಎಂದರೇನು? ವಾಟ್ ಈಸ್ ಪ್ರೈಸಿಂಗ್ ಪಾಲಿಸಿ? ಇನ್ನು ನೆಕ್ಸ್ಟ್ ಟಾಪಿಕ್, ಲಾಭದ ಮೇಲೆ. ಲಾಭ ಎಂದರೇನು? ವಾಟ್ ಈಸ್ ಪ್ರಾಫಿಟ್? ಲೆಕ್ಕದ ಲಾಭ ಎಂದರೇನು? ವಾಟ್ ಈಸ್ ಅಕೌಂಟಿಂಗ್ ಪ್ರಾಫಿಟ್? ಆರ್ಥಿಕ ಲಾಭ ಎಂದರೇನು? ವಾಟ್ ಈಸ್ ಎಕನಾಮಿಕ್ ಪ್ರಾಫಿಟ್? ಲಾಭ ಕೋರತನ ಎಂದರೇನು ಅಥವಾ ಅನೈತಿಕ ಲಾಭ ಎಂದರೇನು? ವಾಟ್ ಈಸ್ ಪ್ರಾಫಿಟರಿಂಗ್? ಒಟ್ಟು ಲಾಭ ಎಂದರೇನು? ವಾಟ್ ಈಸ್ ಗ್ರಾಸ್ ಪ್ರಾಫಿಟ್? ನಿವ್ವಳ ಲಾಭ ಎಂದರೇನು? ವಾಟ್ ಈಸ್ ನೆಟ್ ಪ್ರಾಫಿಟ್? ಲಾಭದ ಗರಿಷ್ಠತೆ ಎಂದರೇನು? ವಾಟ್ ಈಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್? ವ್ಯಾಪಾರ ಚಕ್ರ, ನೆಕ್ಸ್ಟ್ ಕ್ವಶನ್ ಟಾಪಿಕ್. ವ್ಯಾಪಾರ ಚಕ್ರ ಎಂದರೇನು? ವಾಟ್ ಈಸ್ ಬಿಸ್ನೆಸ್ ಸೈಕಲ್? ವಸ್ತುವಿನ ಅಥವಾ ಉತ್ಪನ್ನದ ಪ್ರಭೇದ ಎಂದರೇನು? ವಾಟ್ ಈಸ್ ಪ್ರಾಡಕ್ಟ್ ಡಿಫರೆನ್ಶಿಯೇಷನ್? ಆರ್ಥಿಕ ಹಿಂಜರಿತ ಎಂದರೇನು? ವಾಟ್ ಈಸ್ ರಿಸೆಷನ್? ಆರ್ಥಿಕ ಮುಗ್ಗಟ್ಟು ಎಂದರೇನು? ವಾಟ್ ಈಸ್ ಡಿಪ್ರೆಷನ್? ಇನ್ನು ಪಾಯಿಂಟ್ ಗಳ ಮೇಲೆ ಕೇಳ್ತಾರೆ. 4 ಪ್ರಶ್ನೆ ಇದೆ. ವ್ಯಾಪಾರ ಚಕ್ರದ 2 ಲಕ್ಷಣ ತಿಳಿಸಿ. ಸ್ಟೇಟ್ 2 ಫೀಚರ್ಸ್ ಆಫ್ ಬಿಸ್ನೆಸ್ ಸೈಕಲ್. ವ್ಯಾಪಾರ ಚಕ್ರದ 2 ಪರಿಣಾಮ ತಿಳಿಸಿ. ಸ್ಟೇಟ್ 2 ಇಫೆಕ್ಟ್ಸ್ ಆಫ್ ಬಿಸ್ನೆಸ್ ಸೈಕಲ್. ಮಾರುಕಟ್ಟೆ ಶಕ್ತಿಗಳು ಯಾವುವು? ಸ್ಟೇಟ್ ಫೋರ್ಸಸ್ ಆಫ್ ಮಾರ್ಕೆಟ್ಸ್. ಅಲ್ಪ ಜನಸ್ವಾಮ್ಯ ಮಾರುಕಟ್ಟೆ ರಚನೆಗೆ 2 ಉದಾಹರಣೆಯನ್ನು ತಿಳಿಸಿ. ಸ್ಟೇಟ್ 2 ಎಕ್ಸಾಂಪಲ್ ಆಫ್ ಒಲಿಗೋಪೋಲಿ ಮಾರ್ಕೆಟ್ ಸ್ಟ್ರಕ್ಚರ್. ಉದ್ಯಮ ಸಂಸ್ಥೆಯ ಸಮತೋಲನಕ್ಕೆ ಅಗತ್ಯವಿರುವ 2 ಅವಶ್ಯಕತೆಗಳನ್ನ ವಿವರಿಸಿ. ಸ್ಟೇಟ್ 2 ಕಂಡೀಷನ್ಸ್ ರಿಕ್ವೈರ್ಡ್ ಫಾರ್ ಇಕ್ವಿಲಿಬ್ರಿಯಂ ಆಫ್ ಫರ್ಮ್. ಸೊ ಇಷ್ಟು 2 ಮಾರ್ಕ್ಸ್ ಕ್ವಶನ್ ನೋಡ್ಕೊಂಡ್ರೆ ಸಾಕು. ಸೊ ಟೋಟಲ್ 8 ಟಾಪಿಕ್ಸ್ ಇದೆ 2 ಮಾರ್ಕ್ಸ್ ಗೆ. 8 ಟಾಪಿಕ್ಸ್ ಇದೆ 5 ಮತ್ತು 15 ಮಾರ್ಕ್ಸ್ ಗೆ. ಸೊ ಪ್ರತಿ ಟಾಪಿಕ್ ಮೇಲೆ 2 ಕ್ವಶನ್ ಕಂಪಲ್ಸರಿ ಬರುತ್ತೆ. 2 ಮಾರ್ಕ್ಸ್ ಕೂಡ ಇದರಲ್ಲಿ ನೀವು 4 ಟಾಪಿಕ್ ಇನ್ ಕ್ವಶನ್ಸ್ ನೋಡ್ಕೊಂಡ್ರೆ ಸಾಕು. 5 and 15 ಮಾರ್ಕ್ಸ್ ನಲ್ಲಿ 4 ಟಾಪಿಕ್ ನ ಕಂಪ್ಲೀಟ್ ಕ್ವಶನ್ಸ್ ನೋಡ್ಕೊಂಡ್ರೆ ಸಾಕು. ಪೂರ್ತಿ ಅಂಕಗಳನ್ನ ನೀವು ಪಡ್ಕೋಬಹುದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ.